ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಊರಲ್ಲಿ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ಆಗ್ತಾ ಇದೆ. ಸೊ ಅದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ನಿಮಗೆ ನಾನು ತೋರಿಸ್ತೇನೆ. ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಕೋಲ, ದೈವಾರಾಧನೆ, ಭೂತಾರಾಧನೆ ಸಾಕಷ್ಟು ನಡೆಯುತ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಮಲೆನಾಡು ಜನರಿಗೆ ಗೊತ್ತೇ ಇರುತ್ತೆ. ಆದರೆ ಬೇರೆ ಭಾಗ ಜನರಿಗೆ ಇದರ ಬಗ್ಗೆ ಸಾಕಷ್ಟು ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿಕೊಡ್ತೇನೆ. ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾವು ಕೋಲ ನಡೆಯೋ ಪ್ಲೇಸಿಗೆ ಬಂದಿದ್ದೇವೆ. ಈ ಪ್ಲೇಸಲ್ಲಿ ಒಂದು ದೈವದ ನರ್ತನ ಆಗುತ್ತೆ. ಹಾಗೆ ಮುಂದೆ ಕಾಣ್ತಿರುವ ಸೌದೆ ರಾಶಿಗೆ ರಾತ್ರಿ ಬೆಂಕಿ ಕೊಡ್ತಾರೆ. ಸೊ ಆ ಬೆಂಕಿ ಬೆಳಗ್ಗೆ ತನಕ ಹೊತ್ತಿ ಉರಿದು ಕೆಂಡ ಆದಮೇಲೆ ಆ ಕೆಂಡದಲ್ಲಿ ವಿಷ್ಣುಮೂರ್ತಿ ದೇವರು ಬೆಂಕಿಗೆ ಬೀಳುವ ಒಂದು ಪ್ರಸಂಗ ಇದೆ. ಅದನ್ನು ನೀವು ಈ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು. ಎಷ್ಟು ಹೈಟಿಗೆ ನೋಡಿ ಸೌದೆನ ಸೆಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇದಕ್ಕೆ ರಾತ್ರಿ 8 ಗಂಟೆಗೆ ಬೆಂಕಿನ ಕೊಡ್ತಾರೆ. ಬಟ್ ಇವಾಗ 3 ಗಂಟೆ ಆಗಿದೆ ಅಷ್ಟೇ. ಸೊ 8 ಗಂಟೆಗೆ ಬಂದು ನಿಮಗೆ ಆ ಬೆಂಕಿ ಕೊಡೋ ಒಂದು ವಿಡಿಯೋನ ತೋರಿಸ್ತೇನೆ. ಇವಾಗ ಗಂಟೆ 8 ಆಗಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಈ ಸೌದೆ ರಾಶಿಗೆ ಬೆಂಕಿ ಕೊಡ್ತಾ ಇದ್ದಾರೆ. ಸೊ ಇದು ಬೆಳಗ್ಗೆ ಅಂತ ಹೊತ್ತಿ ಹೊರತು ಕೆಂಡ ಆಗುತ್ತೆ. ಸೊ ಇವಾಗ ಗಂಟೆ 11 ಆಗಿದೆ. ಇಲ್ಲಿ ಇವಾಗ ಕುಲ್ಚಟ್ ದೈವ ಅನ್ನೋ ದೇವರ ಒಂದು ಕೋಲ ಆಗ್ತಾ ಇದೆ. ಈ ದೇವರನ್ನ ಸಾಕ್ಷಾತ್ ನರಹರಿಯ ರೂಪ ಅಂತ ಜನರು ನಂಬ್ತಾರೆ. ಸೊ ನಿಧಾನವಾಗಿ ಬೆಂಕಿ ನೋಡಿ ಕೆಂಡ ಆಗ್ತಾ ಇದೆ. ಇದೇ ಕೆಂಡಕ್ಕೆ ಬೆಳಿಗ್ಗೆ 6 ಗಂಟೆ ಆಗೋತ್ತಿಗೆ ವಿಷ್ಣುಮೂರ್ತಿ ದೇವರು ಬೀಳೋದು. ಸೊ ಇವಾಗ ಗಂಟೆ 6 ಆಗಿದೆ. ಸೊ ಕೆಂಡನೆಲ್ಲ ನೋಡಿ ರಾಶಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಷ್ಣುಮೂರ್ತಿ ದೇವರು ಬೆಂಕಿಗೆ ಬೀಳೋದನ್ನು ನೀವು ನೋಡ್ಬೋದು. ಸೊ ಇದೇ ನೋಡಿ ವಿಷ್ಣುಮೂರ್ತಿ ದೇವರು ಬೆಂಕಿಗೆ ಬೀಳುವಂಥ ಒಂದು ಅಮೇಝಿಂಗ್ ಮೂಮೆಂಟ್. ಸೊ ಇಲ್ಲಿ ದೇವರ ವೇಷ ಹಾಕಿರುವ ಆ ವ್ಯಕ್ತಿಗೆ ಎಲ್ಲ ಕಡೆಯಿಂದ ಸೇಫ್ಟಿ ಮಾಡಿರ್ತಾರೆ. ಬಟ್ ಆದರೂ ಕೂಡ ಸಣ್ಣ ಪುಟ್ಟ ಡ್ಯಾಮೇಜ್ಗಳು ಆಗ್ತಾ ಇರುತ್ತೆ. ಸೊ ಎಲ್ಲರೂ ಭಕ್ತಿಯಿಂದ ಒಂದು ಲೈಕ್ ಮಾಡಿ. ಸೊ ಇದೇ ನೋಡಿ ವಿಷ್ಣುಮೂರ್ತಿ ದೇವರ ಒಂದು ಒತ್ತೆ ಕೋಲ. ನಿಮಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.